ಕಥಾ ಸಿಎಂ ಸಭೆ ಇತ್ತ ಹೋರಾಟದ ಕಿಚ್ಚು. ಪಂಜಾಬ್ ರೈತರ ಮಾದರಿಯಲ್ಲಿ ರೈತರು ರೊಚ್ಚಿಗೆದ್ದಿದ್ದಾರೆ. 10 ಟ್ರಾಕ್ಟರ್ಗಳ ಜೊತೆ ಬೀದಿಗಿಳಿದಿದ್ದಾರೆ ಕಬ್ಬು ಬೆಳೆಗಾರರು. ಹತ್ತರಗಿ ಟೋಲ್ ಬಳಿ ಹೆದ್ದಾರಿಗೆ ಅಡ್ಡಲಾಗಿ ನಿಲ್ಲಿಸಿದ್ದಾರೆ ಟ್ರಾಕ್ಟರ್ಗಳನ್ನ ರೈತರು. 3,500 ರೂಪಾಯಿ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇತ್ತ ಸಭೆ ನಡೀತಾ ಇದೆ, ಅತ್ತ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ. ಹತ್ತರಗಿ ಟೋಲ್ ಬಳಿ ಹೆದ್ದಾರಿಗೆ ಅಡ್ಡಲಾಗಿ ಟ್ರಾಕ್ಟರ್ಗಳನ್ನ ರೈತರು ನಿಲ್ಲಿಸಿದ್ದಾರೆ. 3,500 ರೂಪಾಯಿ ಕೊಡ್ಲೇಬೇಕು, ನಮ್ದಿರೋದು ಇದೊಂದೇ ಡಿಮ್ಯಾಂಡ್. ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿ ಹೆದ್ದಾರಿಯನ್ನ ಬಂದ್ ಮಾಡಿ ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ. ರೈತರನ್ನ ತಡೆಯೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಟೋಲ್ ಬಳಿ ನುಗ್ಗಿ ಹೆದ್ದಾರಿ ತಡೆಗೆ ರೈತರು ಮುಂದಾಗಿದ್ದಾರೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕೊನೆಗೂ ರೈತರ ಮನವೊಲಿಸಿದ್ದಾರೆ ಮುಖಂಡರು, ಪೊಲೀಸರು. ಬಳಿಕ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಬೇಕು ಅನ್ನುವಂಥ ವಿಚಾರವನ್ನ ರೈತರು ಕೈಬಿಟ್ಟಿದ್ದಾರೆ. ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಗೆ ಹೋರಾಟ ಏನಿದೆ ಅದು ಶಿಫ್ಟ್ ಆಗಿದೆ. ಸರ್ಕಾರದ ತೀರ್ಮಾನ ನೋಡಿಕೊಂಡು ಮುಂದೆ ನಾವು ಹೋರಾಟ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡೋಣ ಅಂತೇಳಿ ಮನವೊಲಿಸಿದ್ದಾರೆ ರೈತ ಮುಖಂಡರು. ಹೀಗಾಗಿ ಈಗ ಸದ್ಯಕ್ಕೆ ಆ ಹೆದ್ದಾರಿ ಪಕ್ಕದಲ್ಲಿರುವಂಥ ಸರ್ವಿಸ್ ರೋಡ್ ಏನಿದೆ ಅಲ್ಲಿಗೆ ಈ ಒಂದು ಹೋರಾಟ ಶಿಫ್ಟ್ ಆಗಿದೆ. ನೋಡಿ, ಇದು ಒಂದು ಕಡೆ 3,500 ರೂಪಾಯಿ ಕೊಡಬೇಕು ಅಂತ ಏನು ರೈತರು ಪಟ್ಟು ಹಿಡಿದಿದ್ದಾರೆ, ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿ ಹೆದ್ದಾರಿಯನ್ನ ಬಂದ್ ಮಾಡಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ.